ಆದರೆ ಆ ಹೆಸರಲ್ಲಿ, ಆ ಕರ್ಬಲಾದ ಹೆಸರಲ್ಲಿ ನಮ್ಮ ಶರೀರಕ್ಕೆ ನಾವು ಬಡಿದುಕೊಳ್ಳುವುದು, ನಮ್ಮ ಶರೀರಕ್ಕೆ ರಕ್ತ ಬರಿಸುವಂತೆ ಮಾಡುವುದು, ನಾವು ನಮ್ಮ ಶರೀರಕ್ಕೆ ತೊಂದರೆಯನ್ನು ಕೊಡುವುದು, ಅಥವಾ ಇನ್ನು ಕೆಲವು ಕಡೆಗಳಲ್ಲಿವೆ ಮೊಹರ್ರಂ ತಿಂಗಳಲ್ಲಿ ಮದುವೆಯಂತಹ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಲಿಕ್ಕೆ ಬಾರದು ಅಂತ ಹೇಳಿಕೊಂಡು ಮೊಹರ್ರಂ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಇದೆಲ್ಲ ಮೂಢನಂಬಿಕೆಗಳು. ಇದು ಕುರ್ಆನ್ನಲ್ಲೋ ಹದೀಸ್ನಲ್ಲೋ ಇಸ್ಲಾಮಿನ ಚರಿತ್ರೆಗಳಲ್ಲಿ ಎಲ್ಲಿಯೂ ಕೂಡ ಅದು ಕಾಣುವುದಿಲ್ಲ. ಈ ಮೂಢನಂಬಿಕೆಗಳಿಂದ ನಾವು ಯಾವತ್ತೂ ಕೂಡ ದೂರ ಇರಬೇಕು, ಅದೆಲ್ಲ ಬಿಟ್ಟು ಬಿಡಬೇಕು. ಮಾತ್ರವಲ್ಲ, ಇನ್ನು ಅದರ ಕೆಲವು ರೂಪಗಳನ್ನು ಮಾಡಿ, ಅಥವಾ ಇನ್ನು ಅಲ್ಲಿ ಯುದ್ಧದಲ್ಲಿದ್ದ ಕುದುರೆಯ ರೂಪವನ್ನು ಮಾಡಿ, ಅಥವಾ ನಮ್ಮ ಬೆಂಕಿಗೆ ಹೋಗಿ ನಾವು ಬೀಳುವುದು, ಆ ರೀತಿಯ ಕೆಲವು ಅನಾಚಾರಗಳು, ಅದೆಲ್ಲವನ್ನು ಕೂಡ ದೂರ ಸರಿಸಿ ಅವರನ್ನು ಸ್ಮರಿಸುತ್ತಾ ಅವರ ತ್ಯಾಗ, ಅವರ ಬಲಿದಾನಗಳು ಅದು ನಮ್ಮ ಜೀವನದಲ್ಲೂ ಕೂಡ ಸಹನೆಗೆ ಅದು ಕಾರಣವಾಗಬೇಕು, ತ್ಯಾಗಕ್ಕೆ ಅದು ಕಾರಣವಾಗಬೇಕು. ಅವರ ಜೀವನದಲ್ಲಿರುವ ಒಳಿತುಗಳು ನಮ್ಮ ಜೀವನಕ್ಕೆ ನಾವು ತಂದು ನಮ್ಮ ಜೀವನ ಪವಿತ್ರಗೊಳಿಸಬೇಕು.